ಈ ಜೀವಕ್ಕ ದೇಹಕ್ಕ ಲಗ್ನ ಆಗ್ಬೇಕಾದ್ರೆ ಅಲ್ಲಿ ಅಕ್ಕಿ ಕಂದ್ರೆ ಏನು ಎಲ್ಲಾ ತರ ಅಡಿಗೆ ಯಾರು ಮಾಡಿ ಇಟ್ಟಾರು ಅಂತ ನಾವು ಕೇಳಿವ. ಇವರು ಏನ್ ಹೇಳ್ತಾರೆ? ಯಾರು ಮಾಡಿ ಅಂದಾಗ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಬಂದಿರ ಹೇಳ್ತಾರೆ. ಮತ್ತ ಅಡಿಗೆ ಮಾಡ್ಲಕ್ಕ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಬಂದಿದ್ರಂದ್ರೆ ಹೌದು, ಅವ್ರ ಒಳಗೇನ ಜೀವ ಇತ್ತು ಏನ ಇಲ್ಲ? ಜೀವ ಇತ್ತಿಲ್ಲ. ಇವ್ರು ಜೀವ ಇಟ್ಟುಕೊಂಡು ಬಂದಿವೆ ಇಳ್ದ ಬಂದಿದ್ರು. ಏನ್ ಹೇಳ್ತಾರೋ ಅಡಿಗೆ ಮಾಡ್ಲಕ್ಕ ಅವ್ರು ಬಂದಿದ್ರು ಅಂತ ಹೇಳಿ. ಹೌದು, ಭಾಗಪಂಚ ಹಾಗಲ್ರಿ ಅದ. ಮತ್ತೆ ಹೇಳ್ರಿ, ಈ ಹೊರಗಿನ ಅಡಿಗೆ ಶರೀರ ಯಾಕೆ ಹೇಳತ್ತೀರಿ? ಹೌದ, ರೊಟ್ಟಿ ಒಣಗಿ ಹಪ್ಪಳ ಶಾಂಡಿಗೆ ಶರೀರದಾಗ ಇಲ್ಲ ಇವ್ ಯಾವ ಆಗ್ತಾವತ್ ಕೇಳಿ. ಹೌದಲ್ಲ. ಈಗ ನೋಡಿ ಸರಸ್ವತಿ ಪಾರ್ವತಿ ಲಕ್ಷ್ಮಿ ಬಂದು ಅಡಿಗೆ ಮಾಡ್ಯಾರ ಅಂತ ಹೇಳಿ. ಹೌದು, ಹೇಳಿಲ್ಲ. ಹಂಗ ಅಲ್ಲ. ಹ್ಯಾಂಗ್ರಿ? ಈ ಶರೀರ ಒಳಗೆ ಜ್ಞಾನ ಅನ್ನುವಂತ ಅದನ್ನ ಒಂದು ಅಡಿಗೆ ಆಗ್ಬೇಕಾಗ್ಯದ. ಹೌದವ. ಮತ್ತ ಯಾವ ಕುದುರೆ ಮೇಲೆ ಮೆರವಣಿಗೆ ತೆಗೆದಾರ ಕೇಳಿ. ಕೇಳಿದೋಲೆ ವಿಚಾರ ಮಾಡಿ ಶಾನೆ ಶಾನೆ ನಮ್ಗೆ ಶಾವಿಗೆ ಪಾನಿ ಕೊಡತಾರ. ಹಂಗ ಮಾಡಿದ್ರಿ ಅಜ್ಜ. ಪಜ್ಜ ಶಾನೆ ಶಾನೆ ಅಂದ್ರೆ ಶಾವಿಗೆ ಪಾನಿ ಕೊಡ್ಬೇಡ್ರಿ. ಕೊಡ್ಬೇಡಿಪ್ಪ. ಮುಂದೆ ಹುಡುಗಿ ಸಾಣದೈತಿ ಅಂತ ಹೇಳಿ ತಿಳಿಲಕ್ಕಿಲ್ಲತಿ ಅಂದ್ರೆ ಹೇಳಿ ಕೆಲಸ ಆಗಲ್ಲ. ಇದನ್ನ ಕೆಲಸ ಕೊಡುದಿಲ್ಲ. ಯಾವ ಕುದುರೆ ಮೇಲೆ ಮೆರವಣಿಗೆ ತೆಗೆದಾರ ಅಂತ ನಾವು ಕೇಳಿದಾಗ ಅವ್ರು ಏನ್ ಹೇಳ್ತಾರಿ? ಅವರು ವಾಯು ಅಂದ್ರೆ ಗಾಳಿ ಮೇಲೆ ಮೆರವಣಿಗೆ ತೆಗೆದಾರ. ಹೌದು, ಹೌದ್ರ. ವಾಯು ಮೇಲೆ ಮೆರವಣಿಗೆ ತೆಗೆದಾರ ಅಲ್ಲ. ಅಲ್ಲ ಅಲ್ಲ, ಇದು ಕೂತದ ನಿಮ್ಗೆ ಕರೆ ಅನಿಸ್ತೈತೆ ಇಲ್ಲ. ಈ ಶರೀರ ಒಳಗೆ ವಾಯು ಅನ್ನುವಂತ ದೇವರ ಮೇಲೆ ಮೆರವಣಿಗೆ ತೆಗೆದಾರ ಕೇಳಿ. ಎಲ್ಲ ವಾಯು ಅನ್ನುವಂತ ಕುದುರೆ ಅಲ್ಲೇ ಅಲ್ಲ. ಈ ಶರೀರ ಒಳಗ ಮನಸ್ಸು ಎಂಬ ಕುದುರೆ ಮೇಲೆ ಮೆರವಣಿಗೆ ತೆಗೆದಾರ. ಹೌದು, ಇದು ಮನಸ್ಸ ಇಲ್ಲಿ ಐತಂದ್ರೆ ಅಲ್ಲಿ ಹೋಗ್ತೈತಿ, ಅಲ್ಲಿ ಐತಂದ್ರೆ ಅಲ್ಲಿ ಹೋಗ್ತೈತಿ. ಮನಸ್ಸ ಮನುಷ್ಯ ಎಂಬ ಕುದುರೆ ಮೇಲೆ ಮೆರವಣಿಗೆ ತೆಗೆದಾರ. ನೀವು ಹೇಳ್ತೀರಿ ವಾಯು ಎಂಬ ಕುದುರೆ ಮೇಲೆ ವಾಯು ಕುದುರೆ ಅದ ಹಿಂಗೆ ಯಾಕ್ರಿ ಬಾಗಪ್ಪಜ? ಯಾರ ಮುಂದೆ ಹಚ್ಚಿರಿ ಎಂಟ್ರದಾರ ನೀ ಕೇಳದವ್ರು ಬಲ್ಲವ್ರು ನಾ ಕೇಳಿದಿವ. ಹೌದಲ್ಲ ಸರಿ. ವಾಯು ದೇವರ ಮೇಲೆ ಮೆರವಣಿಗೆ ತೆಗೆದ್ರು. ತಿಳಿ ಬಲ್ಲವ್ರದಾರು. ಏಳನೇ ಪದ ಕಲಾವಿದರು ಅದಾರು. ತೀರ ಏನ್ರಿ ಬಾಗಪ್ಪಜ ಹಿಂಗೆ ಕರು ಮರು ಹಾರಾಯ್ತು. ಏನ ಬಲವರ್ತ ಏನ ಸಣ್ಣ ಹುಡುಗರು ವಯಸ್ಸಾಯ್ತು. ಈ ಹುಡುಗರು ತಿಳಿದ ಇದನ್ನೇನು ಮಾಡ್ತೀಯಪ್ಪ? ಮೊದಲ ಗಿಡ ಅಂತ ಗಿಡ ಬೇರನ್ನ ಕಟ್ಟಿಲ್ಲ. ಗಿಡ ಏನು ನಿಂದಿರ್ತಾವ ಇವ ಮಡ್ಯಾಗ ಬೇರು ಕಟ್ಟಿದ್ರೆ ಗಿಡ ಕಚ್ಚಿ ನಿಂದಿರ್ತತಿ. ಬೇರಪ್ಪಳ ಹುಳ ಹತ್ತಿದ್ರು ಅಂದ್ರೆ ಗಿಡಗಳು ಏನ್ ಮಾಡ್ಬೇಕು? ಗಿಡದ ಟ್ಯಾಂಕಿ ಇವ. ಇವು ಗಿಡದ ಟ್ಯಾಂಕಿ. ಇದು ಮಡ್ಯಾಗಿನ ಬೇರ ಮಾತ್ರ ಪೋಲಾಗಿರ್ತದೆ. ಹಂಗಿಲ್ರಿ ಭಾಗಪ್ಪಸ. ಮನಸ್ಸು ಎಂಬ ಕುದುರೆ ಮೇಲೆ ಮೆರವಣಿಗೆ ತೆಗೆದಾರು. ಒಂದೊಂದು ಭೂಮಕ್ಕೆ ಎಸ್ ಹೋಗಿ ಇಟ್ಟಾರ ಅಂತ ಕೇಳಿದ್ವಿ. ಅಗ್ನಿ ನೋಡಿ ಸದ ಅಗ್ನಿ ಸಾಕ್ಷಿಗೆ ಲಗ್ನ ಆಗ್ಬೇಕಾದ್ರೆ ಏನು ಅಲ್ಲಿ 11 ಹೋಳಿಗೆ ಇಟ್ಟಾರ ಭಾಗಪ್ಪಸ ಹೇಳಿ. 11 ಹೋಳಿಗೆ ಇಟ್ಟಿಲ್ಲ. ಒಂದೊಂದು ಮೂಲಿಗೆ 5 ಹೋಳಿಗೆ ಇಟ್ಟಾರ. 5 ಹೋಳಿಗೆ ಅಂದ್ರೆ ಏನು? ಪಂಚ ಇಂದ್ರಿಯ ಅನ್ನುವಂತ 5 ಹೋಳಿಗೆ ಆಗ್ಬೇಕಾಗಿತ್ತು. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ. ಕರ್ಮೇಂದ್ರಿಯ ಇದು ಬೇರೆ. ಪಂಚ ಜ್ಞಾನೇಂದ್ರಿಯ ಅನ್ನುವಂಥದ್ದು 5 ಹೋಳಿಗೆ ಆಗ್ಬೇಕಾಗಿತ್ತು. ಇದನ್ನ ಬಿಟ್ಟರೆ ಬೇರೆ ಇಲ್ಲ. ಅವರು ಅನ್ನಂತೀರಿ ಕೆಸರ ಕಲಿಸಿ ಕೆಸರ ಕಲಿಟ್ರೆ ಮೈಯೆಲ್ಲ ಕೆಸರಾಗುತ್ತ ಬಿಡಂಗಿಲ್ಲ. ಒಳ್ಳೆಯ ಸಾರಿ. ಅಣ್ಣನ ತಪ್ಪ ಅಲ್ಲ, ಅವನ ತಪ್ಪು ಒಟ್ಟ ಅಲ್ಲ. ಅವನೊಳಗೆ ಇನ್ನೂ ಹೊಕ್ಕಂಡ ಕಿವಿ ಅದಕ್ಕೆ ಈಗಿನ ಭಕ್ತಿ ಸಾರಿ ಹೇಳ್ಬೇಕಾಗಿತ್ತು. ಏನಂದ್ರೆ ನಿಂದೇನಂತೂ ಚಾ ಹೇಗೆ ಹೇಳ್ತಾರಪ್ಪ ಅಂದ್ರೆ ಭಕ್ತಿ ಸಾರಿ ಹಿಡಿಬೇಕಾಗಿತ್ತು. ನಮ್ಮ ಅಣ್ಣವ್ರು ಬಂದ್ರು ಭಕ್ತಿ ಸಾರಿ ಪದವನ್ನು ಹಿಡಿಬೇಕಾಗಿತ್ತು. ಸಣ್ಣ